ಅಂಡ್ ಎಸ್ ಎಲ್ಲ ನಮ್ಮ ಡಾನ್ಸರ್ಸ್ ಇದ್ದಾರೆ, ಅವರು ಸರ್ಪ್ರೈಸ್ಗಳು ಕಾದಿದೆ, ನಾನು ಹೇಳಂಗಿಲ್ಲ. ಜೋಡಿಗಳೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ, ನೋಡಕ್ ಎಕ್ಸೈಟ್ ಆಗಿದ್ದೀನಿ. ನಾನು ವೇಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈ ಎರಡು ಕಾಂಬಿನೇಷನ್ ನೋಡಕ್ಕೆ. ರೆಡಿ ಟು ಲಾಫ್ ಅಷ್ಟೇ, ರೆಡಿ ಟು ಎಂಜಾಯ್. ಜಗಣ, ಮಹಾಸಂಗಮದ ಬಗ್ಗೆ ಹೇಳೋಣ, ಏನ್ ಅನ್ನಿಸ್ತಾ ಇದೆ? ಮಹಾಸಂಗಮ ನಮಗಂತೂ ಬಹಳ ದೊಡ್ಡ ಸಂತೋಷ. ZTV ನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ಅದು ಜನರಿಗೆ ತುಂಬಾ ಇಷ್ಟವಾಗುತ್ತೆ, ಹತ್ರವಾಗುತ್ತೆ. ಯಾವಾಗಲೂ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನೀವು ನಂಬರ್ 1 ಕಂಡ್ರೆ ಸಖತ ಮಾಡ್ತೀರಿ ಅಂತ ಹೇಳ್ತಾರೆ. ಅಂತ ಒಂದು ಶೋಗಳಲ್ಲಿ ನಾವಿರೋದು ಒಂದು ಸಂತೋಷ ಅಲ್ವಾ? ಇದರಲ್ಲಿ ಇನ್ನ ದೊಡ್ಡ ಸಂತೋಷ ನನಗೇನು ಅಂದ್ರೆ, ನನಗೆ ನಮ್ ಬಿಗಿನಿಂಗ್ ಡೇಸ್ ಇಂದ ನಮ್ ಜೊತೆಲಿದ್ದವ್ರಿ ಮಾಸ್ಟರ್ ಬಗ್ಗೆ, ಅವ್ರ ಫಾದರ್ ಬಗ್ಗೆ ಎಲ್ಲ ಮಾಹಿತಿ ಇದೆ ಎಲ್ಲಾರ್ಗು. ಯಾರು ಅಂದ್ರೆ ಸಿನಿಮಾ ರಂಗ ಇತಿಹಾಸ ಸೃಷ್ಟಿ ಆಯ್ತಲ್ಲ, ಸೃಷ್ಟಿ ಆದಾಗ ಯಾರಾದ್ರೂ ಡ್ಯಾನ್ಸ್ ಮಾಸ್ಟರ್ ಅಂತ ಇದ್ದಿದ್ರೆ ಈ ಪ್ರಪಂಚದ ಸಿನಿಮಾಲೆ ಅವ್ರ ಅಪ್ಪನೇ. ಹೇಳಿ ಮಾಸ್ಟರ್, ನಮ್ಮ ತಂದೆಯವರು ಚಿನ್ನಿ ಸಂಪತ್ ಅಂತ ದೊಡ್ಡ ಕೋರಿಯೋಗ್ರಾಫರ್. ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ಹಿಂದಿ ಸಿನಿಮಾ, ಆಮೇಲೆ ಮಲಯಾಳಿ ಸಿನಿಮಾ, ಆಲ್ 4 ಲ್ಯಾಂಗ್ವೇಜಸ್. ಭಾರತೀಯಮ್ಮಗೆ ಫಸ್ಟ್ ಚಾನ್ಸ್ ಕೊಟ್ಟವರು ಅವ್ರು ಶ್ರೀಮತಿ ಭಾರತಿ ಅವರಿಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ತಂದೆಯವರು. NT ರಾಮರಾವ್, ನಾಗೇಶ್ವರರಾವ್, MGR, ಶಿವಾಜಿ ಅಣ್ಣ ಅವರು ಎದ್ದು ನಿಂತವ್ರ ಚಾರ್ನಲ್ಲಿ ನಮ್ಮ ಅಪ್ಪ ನೋಡಿದ್ರೆ. ಆಮೇಲೆ ಈತ ಬಂದಿದ್ದು ಈ ಚಿತ್ರರಂಗಕ್ಕೆ ಹೀರೋ ಆಗ್ಬೇಕು ಅಂತ ಬಂದಿದ್ದು, ಡ್ಯಾನ್ಸ್ ಮಾಸ್ಟರ್ ಆಗ್ಬೇಕು ಅಂತಲ್ಲ. ಪುಟ್ಟಣ್ಣ ಕಣಗಲ್ ಅವರು ನನ್ನನ್ನು ಕರೆದ್ರು ಫಲಿತಾಂಶ ಅಂತ ಪಿಕ್ಚರ್ಗೋಸ್ಕರ, ಆಕ್ಟಿಂಗ್ಗೋಸ್ಕರ ಕರೆದ್ರು. ನಾನು ಚೆನ್ನೈಯಿಂದ ಬಂದೆ. ನಾನು ಬರುವಾಗ ನಮ್ಮ ಜೈ ಜಗದೀಶ್ ಇದ್ದಾನಲ್ಲ, ಅವನು ನಾನು ಇಬ್ರು ಆಕ್ಟಿಂಗ್ ಇದು ಆಡಿಷನ್. ಅದರಲ್ಲಿ ಜಯಜಗದೀಶ್ ಸೆಲೆಕ್ಟ್ ಆಗಿದ್ದ, ನನ್ನನ್ನು ಕರೆಸ್ಬಿಟ್ರು. ನಾನು ಬಂದ್ಬಿಟ್ಟೆ. ಬರುವಾಗ ಬೃಂದಾವನ್ ಟ್ರೈನ್ನಲ್ಲಿ ಬಂದೆ. ಫುಲ್ 6 hours ಐ ವಾಸ್ ಕ್ರೈಂಗ್. ನಾನು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೋ ಆಗಬೇಕು ಅಂತ. ಆಕ್ಟರ್ ಆಗಲಿಲ್ಲ, ಬಟ್ ದೊಡ್ಡ ಡ್ಯಾನ್ಸ್ ಮಾಸ್ಟರ್ ಆಗಿದೆ. ಬಟ್ ಪ್ರೂವ್ ಮಾಡಿದೆ ನಾನು ಏನೋ ಆಗಬೇಕು ಅಂತ. ಥ್ಯಾಂಕ್ ಯು ಸರ್. ಇವತ್ತು ಇಂಥ ವೇದಿಕೆಯಲ್ಲಿ ನನಗೆ ಇಂಥ ಮಹನೀಯರ ಬಗ್ಗೆ ನಾನು ವಾಪಸ್ ಹೇಳಿರ್ಬೇಕಾಯಿತು. ನಂಗೆ ಹೇಳುವಂಥ ಒಂದು ಅವಕಾಶ ಸಿಕ್ತು. ಇವತ್ತು ಈ ಮಹಾಸಂಗಮಕ್ಕೆ ನಿಜವಾದ ಕಳೆ ಬಂತು ಅಂತ ನನ್ನ ಭಾವನೆ. ಚಲಿಯಾಜಿ, ಇವತ್ತು ಮಹಾಸಂಗಮ ಆಗಿರೋದ್ರಿಂದ ಹೊಸ್ತನ ಬೇಕು ಅಂತಂದ್ರೆ ಅಲ್ಲಿ ನಿಮ್ಮ ಸ್ಟೆಪ್ ಇರಬೇಕು. ಅವಾಗ್ಲೇ ಅದಕ್ಕೊಂದು ಆರಂಭ ಸಿಗೋದು. ಇಲ್ಲೊಂದು ಡಾನ್ಸ್ ಮೂಮೆಂಟ್ ಹಾಕ್ಬೇಕು, ಆ ಸ್ಟೆಪ್ ನ ಜಗ್ಗೇಶರು ಮಾಡ್ತಾರೆ. ಏನೋ ನಮ್ಮೊಂದು ಸೌಭಾಗ್ಯ. ಬನ್ನಿ ಜನ್ಯಾಜಿ, ಬನ್ನಿ. ಅಲ್ಲ, ಬಟ್ ಜನ್ಯಾಜಿ, ಈ ಸ್ಟೆಪ್ ಹೆಂಗ್ ಉಟ್ಕೋತು, ಯಾವಾಗ ಕಂಡಿಡಿದ್ರಿ ನೀವು? ಮೇಡಮ್, ನಾನು ಲಿರಿಕ್ಸ್ ಕೇಳಿದ ತಕ್ಷಣ ಏನೋ ಒಂದು ಹುಟ್ಕೊಂಡ್ಬಿಡುತ್ತೆ ಮೇಡಮ್ ನನಗೆ. ಅಲ್ಲ, ಬಟ್ ಅದ ಹೆಂಗೆ ನೀರ್ ದೋಸೆ? ಇದಕ್ಕೆ ಏನ್ ಮೀನಿಂಗ್ ಗೊತ್ತಾಗ್ತಲ್ಲ. ಇದು ಏನು ಹಾಕೋದಾ? ಕೇಳಿ ಏನದು? 1 2 1 2 ಏನಿದು? ಈಗ ಅಣ್ಣ, ನೀರು ದೋಸೆ, ನೀರು ಹೆಂಗಣ್ಣ ಬಿಡ್ತೀವಿ? ಒಂದ್ ರೇಂಜ್ಗೆ ಹಿಂಗ್ ಬಿಡ್ತೀವಿ ಅಣ್ಣ. ಆ ಟೈಪ್ ಬಿಡೋದು? ನಾನು ಹಾಗೆ ಅಣ್ಣ ಬಿಡೋದು. ಒಂದು ರೇಂಜ್ಗೆ ನೀರ್ನ ಹೀಗೆ ಗದ್ದೆಯಲ್ಲಿ ನೀರ್ನ ಈ ಟೈಪ್ ಬಿಡ್ತಾರಂತೆ. ಹೇಗಪ್ಪ ನೀರು ನಿಂಗಲ್ವಾ ಬಿಡೋದು ಮೇಡಮ್? ನೀರು ಬರ್ತದೆ ಅನ್ಕೊಳ್ಳಿ, ಸಂಪಿಂದ ನೀರು ಹೆಂಗೆ ಹಿಂಗ್ ಫ್ಲೋ ಆಗ್ತದೆ. ಹಿಂಗ್ ಫ್ಲೋ ಮಾಡ್ತೀನಿ ಅಣ್ಣ, ದೋಸೆನ ಹಿಂಗ್ ಹಾಕ್ತೀನಿ ಅಣ್ಣ. ಇಷ್ಟೇ ಅಣ್ಣ. ನೀರ್ ದೋಸೆ ಲಿರಿಕಲ್ ಹಿಪ್ ಹಾಪ್. ಅದಕ್ಕೆ ಅವ್ರನ್ನ ನಾವು 64 ವಿದ್ಯೆಗಳ ಪಾರಂಗತ ಅಂತ ಕರೆಯೋದು. Thank you judges, thank you so much, love you all. ಇವತ್ತೇನೋ ನಾವೆಲ್ಲರೂ 7:30 ಬಂದಿದ್ದೀವಿ, ಆದ್ರೆ ಜಡ್ಜಸ್ ನಾಳೆ ನಾನು, ಆನಂದ್ ಸರ್ ಹಾಗೂ ನಮ್ಮ ಕಿಲಾಡಿಗಳು 1.5 ಗಂಟೆ ಮುಂಚೆನೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ. ಅಂದ್ರೆ 6 ಗಂಟೆಗೆ ಬರ್ತೀವಿ. ಇಡೀ ನಮ್ಮ ಕರುನಾಡಿನ ವೀಕ್ಷಕರನ್ನ ರಂಜಿಸೋದಕ್ಕೆ ರೆಡಿ ಆಗಿರ್ತೀವಿ. ಸೊ ನೀವು ಕೂಡ ಬೇಗ 6 ಗಂಟೆಗೆ ಬಂದ್ಬಿಡಿ, ಓಕೆನಾ? ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು. ಈಗ ಈ ಮಹಾ ಸಂಭ್ರಮದ ಮನೋರಂಜನೆಯ ರಾಯಭಾರಿಗಳನ್ನ ಸ್ವಾಗತಿಸುವಂತ ಸಮಯ. ಪಂಚುಗಳಿಗೆ ಇವರ ಹೆಸರೇ OTP, ಹಾಸ್ಯಕ್ಕೆ ಆಧಾರ್ ಕಾರ್ಡ್ಗಳು, ಕಾಲಿ ಎಳೆದ್ರಲ್ಲಿ ಪಂಟ್ರುಗಳು, ಅಖಿಲ ಕರ್ನಾಟಕದ ತುಂಟ್ರುಗಳು, ನಮ್ಮ ಕಾಮಿಡಿ ಕಿಲಾಡಿಗಳು. ಇನ್ನು ಇವರು ಒಂಟಿಯಾಗಿ ಗುದ್ದಾಡ್ತಾರೆ, ಗುಂಪಾದ್ರೆ ಒಂದು ಕುಟುಂಬನೇ ಆಗ್ತಾರೆ. ಸಿಲ್ಲೆಗಳಲ್ಲೇ ಗಿಲ್ಲಿ ದಾಂಡು ಆಡ್ತಾರೆ, ಸ್ಟೆಪ್ಗಳಲ್ಲೇ ಸ್ವರ್ಗ ತೋರಿಸ್ತಾರೆ. ಅವರೇ ನಮ್ಮ DKD ಡ್ಯಾನ್ಸ್ ಪಂಟ್ರುಗಳು. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸ್ಪರ್ಧಿಗಳು. ಬರ್ಲಿ ನಮ್ಮ
ಇದು 2 ಕಾರ್ಯಕ್ರಮಗಳ ಸಂಗಮ ಅಂತ ಹೇಳಿದ್ವಿ. ನೀವೇ ಜೋಡಿ ಮಾಡ್ಕೊಂಡು ಸಂಗಮ ಮಾಡ್ಕೊಂಡ್ಬಿಟ್ಟಿದಿರಲ್ರು. ಉಳಿದವರೆಲ್ಲ ಎಲ್ಲಿ ಸ್ವಲ್ಪ ಕೆಪಾಸಿಟಿ ಕಡಿಮೆ ಆಗೋಯ್ತಲ್ಲ, ಯಾಕೆ? ಯಾಕ್ರೋ ಇಷ್ಟೊಂದು ಫೀಲಿಂಗು ನಿಮ್ಗೆಲ್ಲ ಯಾರು ಪೇರಿಲ್ಲ ಅಂತಾನೇನೋ? ಆನಂದ್ ಸರ್ ಎಲ್ಲ ಓಕೆ, ಎಲ್ಲ ಹುಡುಗಿರ ಜೊತೆ ಎಲ್ಲ ಬಂದಿದ್ದಾರೆ. ನಮ್ ಸದಾ ನೋಡಿ ಅವ್ರು ತ್ರಿಭುವನದಲ್ಲೇ ನಿನಗೆ ಯಾರೋ ಪೇರು ಇವಾಗ ಪೇರ ಬನ್ನಿ ನಮ್ದಿಬ್ಬರದು ಅಮ್ಮ ಮಕ್ಕಳ ಜೋಡಿ, ವಾವ್ ಸೂಪರ್. ಇವ್ರದ್ದು ಎಲ್ಲರದ್ದು ಜೋಡಿ. ಸೂರಜ್ ಆದ್ರೂ ಯಾಕೋ ಭಾವನಾ ಜೊತೆನೆ ಬರ್ಬೇಕು ಅಂತ ನಿನ್ ಆಸೆ. ಅಕ್ಕ ಇವತ್ತು ಒಂಥರ ನಮ್ಮ ಶಾಪ್ ಅಲ್ಲಿ ಸೀಸನ್ ಅಲ್ಲಿ ಸೇಲ್ ಇಡ್ತಾರೆ ನೋಡಿ ಹಾಗೆ. ಇದು ಸಿಗುದು 2 ದಿನ ಮಾತ್ರ, ಪ್ಲೀಸ್ ಇರ್ತೀವಿ ನಾವ್ ಹಿಂಗೆ. ಥ್ಯಾಂಕ್ ಯು. ಅಲ್ಲ ಕೈ ಇನ್ನೂ ಬಿಡ್ತಿಲ್ವಲ್ಲ, ಯಾಕೆ? ಅಲ್ಲ ಸಂಗಮ ಅಲ್ವಾ ಅಕ್ಕ, ಅದಕ್ಕೆ ಸಂಗಮಕ್ಕೆ ಹಿಂಗೆ. ಇದು ಬರೀ ಟ್ರೈಲರು, ಈ ಫುಲ್ ಮಹಾಸಂಗಮ ಇಲ್ಲ ಏನೇನ್ ನಡೆಯುತ್ತೆ ಹೌದು. ಗೊತ್ತಿಲ್ಲ. ಹೌದು. ಗೆಟ್ ರೆಡಿ, ಗೆಟ್ ಸೆಟ್, ಗೋ. ವೆಲ್ಕಮ್ ಒನ್ಸ್ Okay, big round of applause. ಇವತ್ತು ನಮ್ಮ CKC ಸ್ಪರ್ಧಿಗಳಿದ್ದಾರೆ, ಡಾನ್ಸ್ ಸ್ಪರ್ಧಿಗಳಿದ್ದಾರೆ. ಅಂದ್ರೆ ಡಬ್ಬಲ್ ಮನೋರಂಜನೆ, ಡಬ್ಬಲ್ ಧಮಾಕ, ಧೂಳ್ ಎಪ್ಸೋ ತರ ಪರ್ಫಾರ್ಮೆನ್ಸ್ ಇರುತ್ತೆ. Yes. ಆದ್ರೆ ನಿಮ್ಮೆಲ್ರಿಗೂ ಒಂದು ಖುಷಿ ಆಗಿರುವಂತಹ ವಿಷಯ ಹೇಳ್ತೀನಿ. ಇವತ್ತು ಯಾವುದೇ ರೀತಿಯ ಸ್ಕೋರ್ಸ್ ಇರೋದಿಲ್ಲ. ನಿಮ್ಮ ಪರ್ಫಾರ್ಮೆನ್ಸ್ ಗಳಿಗೆ ನಮ್ಮ 2 ಕಾರ್ಯಕ್ರಮಗಳ ಜಡ್ಜಸ್ ನಿಮ್ಮನ್ನ ಸ್ಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಾರೆ. ಹಾಗೇನೆ ಬೆಸ್ಟ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಗಳಿಗೆ ಫೈರ್ ಬ್ರ್ಯಾಂಡ್ ಕೂಡ ಸಿಗುತ್ತೆ. ಸೊ ನಿಮ್ಮಲ್ಲಿರೋ ಭಯನೆಲ್ಲ ತೆಗ್ದಾಕಿ ಡಬ್ಬಲ್ ಜೋಶಲ್ಲಿ ಹೆಜ್ಜೆ ಹಾಕ್ತಾ ಖುಷಿಯಾಗಿ ನಗಿಸ್ತಾ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ, ಕಂಟೆಸ್ಟೆಂಟ್ಸ್ ನಮ್ಮ ಕಿಲಾಡಿಗಳೇ ಆಲ್ ದ ವೆರಿ ಬೆಸ್ಟ್. All the best. ಸ್ಮೈಲ್ ಮಾಡಿ ಸ್ಟಾರ್ಟ್ ಮಾಡಿ. ಆಹಾ, ಮಳೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಳೆ ಬಂದ್ರೆ ಒಳ್ಳೆ ಬೆಳೆ ಆಗತ್ತೆ. ಹೌದು. ಇಲ್ಲಿ ಮನೋರಂಜನೆ ಒಳ್ಳೆ ಫಸಲು ಸಿಗುತ್ತೆ. ಅದೇ ತರ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸೃಷ್ಟಿಯಾದಂತಹ ಮುಂಗಾರು ಮಳೆಗೆ ಇಡೀ ಕರುನಾಡೆ ಖುಷಿ ಪಟ್ಟಿದ್ದು ಇತಿಹಾಸ. ಈಗ ಈ ಇತಿಹಾಸಕ್ಕೆ ಗೆಜ್ಜೆ ಕಟ್ಟಿ ಆ ಮುಂಗಾರು ಮಳೆಯನ್ನ ತರಿಸಿ ನಮ್ಮೆಲ್ರಿಗೂ ಕಚ್ಚುಗುಳಿ ಕೊಡಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಆನಂದ್ ಮತ್ತು ಪ್ರತೀಕ್ಷಾ. ಬರ್ಲಿ ಚಪ್ಪಾಳೆ. ಸೂಪರ್, ನಮ್ಮ ಸೂಪರ್. ರಾಯಚೂರಿನ ಆನಂದ್ ಹಾಗೂ ಉಡುಪಿಯ ಪ್ರತೀಕ್ಷಾಗೆ. ರಾಘು, ಏನು ಆ ಕುಣಿತ ಚೇರಲ್ಲೇ? ನನಗೆ ಈ ಸಾಂಗ್ ಬಹಳ ಇಷ್ಟ. ಹೌದಾ? ನನಗೆ ಸ್ಟೇಜ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ಸ್ಟೇಜ್ ನ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಸ್ಟೇಜ್. ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್. ಅವ್ರ ಜೊತೆಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ರುದ್ರ ಮಾಸ್ಟರ್ ಸೂಪರ್ ಮಾಸ್ಟರ್. ಅಂದ್ರೆ ಎಷ್ಟು ಚೆನ್ನಾಗಿ ಅದನ್ನ ಫ್ಯೂಷನ್ ತಂದಿದ್ದೀರಾ ಸ್ಟೇಜ್ ಮೇಲೆ ಅನ್ನೋದು. ಆಮೇಲೆ ಆನಂದ್ ಏನ್ರಿ ನಿಮ್ ಎನರ್ಜಿ ರೀ, ಮೈಂಡ್ ಬ್ಲೋಯಿಂಗ್.